ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಚಾನಲ್ನಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ 4 ಬಗೆಯ ಸೂಪರ್ ರುಚಿಕರವಾದ ಮತ್ತು ಗರಿಗರಿಯಾದ ತಿಂಡಿಗಳನ್ನು ಒಂದೇ ವಿಡಿಯೋನ್ಯಾಗ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿ ಹಬ್ಬದ ಸಂಭ್ರಮಕ್ಕೆ ತಕ್ಕಂಗೆ ಮಾಡುವ ಈ ರೆಸಿಪಿಗಳು ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗ್ತವ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರುಚಿಕರವಾದ ಅಡಿಗೆಗಳು ಮಾಡೋದು ಹೆಂಗಂತ ನೇರವಾಗಿ ನೋಡೋಣ ಬನ್ನಿ. ಹಾಗಂದ್ರೆ ತಡ ಮಾಡೋದು ಯಾಕೆ? ಹಾಗಾದ್ರೆ ಮೊದಲನೇ ರೆಸಿಪಿ ಗರಿಗರಿಯಾದ ಚಕ್ಕುಲಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲು ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದ್ರಾಗ 2 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನಂತರ ಇದಕ್ಕೆ ಅರ್ಧ ಬೌಲ್ ಪುಟಾಣಿ ಹಿಟ್ಟು ಮತ್ತು 1 ಚಮಚ ಕರಿ ಮತ್ತು ಬಿಳಿ ಎಳ್ಳನ್ನ ಸೇರಿಸ್ಕೊಳಕತ್ತೀನಿ. ಹಂಗೆ ಜಜ್ಜಿದ ಜೀರಿಗೆನೂ ಕೂಡ ಸೇರಿಸ್ಕೋಬೇಕು. ಅದರ ನಂತರ 1.5 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ. ಈಗ ಇದಕ್ಕೆ 4ರಿಂದ 5 ಚಮಚ ಬಿಸಿ ಬಿಸಿ ಎಣ್ಣೆ ಹಾಕಿರಿ. ನಿಧಾನವಾಗಿ ಕೈಯಿಂದ ಚೆನ್ನಾಗಿ ತಿಕ್ಕತ್ತಾ ಮಿಕ್ಸ್ ಮಾಡ್ಕೊತ ಹೋಗಬೇಕು. ನಂತರ ಸ್ವಲ್ಪನೇ ನೀರು ಸೇರಿಸ್ಕೊತ ಚಕ್ಕುಲಿ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು. ಹಿಟ್ಟು ಹದವಾಗಿ ಕಲಸಿದ ಮೇಲೆ ಚಕ್ಲಿ ಮನೆಗೆ ತಕ್ಕಷ್ಟು ಉಂಡೆಗಳನ್ನು ಮಾಡಿ ತುಂಬಿಕೊಳ್ಳಿ. ಈಗ ಎಣ್ಣೆ ಸವರಿರ ಹಾಳಿ ಮೇಲೆ ಚಕ್ಲಿಗಳನ್ನು ಬಿಟ್ಕೋಬೇಕು. ಎಲ್ಲೂ ಕಟ್ಟಾಗದ ಹಂಗೆ ಸುಂದರವಾಗಿ ಒತ್ಕೊಳ್ಳಿ. ಈಗ ಇವುಗಳನ್ನು ಕಾದಿರುವ ಎಣ್ಣೆ ಒಳಗೆ ಹಾಕಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ತಪ್ಪದೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಹಾಗಾದರೆ ಎರಡನೇ ರೆಸಿಪಿ ಎಲ್ರಿಗೂ ಇಷ್ಟ ಆಗುವ ಘಮ ಘಮ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೆಂಗಂತ ನೋಡೋಣ. ಮೊದಲಿಗೆ 1.5 ಗ್ಲಾಸ್ ಆಗುವಷ್ಟು ಶೇಂಗಾ ಕಾಳುಗಳನ್ನು ತಗೊಂಡು ಹಂಚಿನ ಮೇಲೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ದಂಗೆ ಚೆಂದಾಗಿ ಹುರ್ಕೋಬೇಕು. ನೋಡ್ರಿ, ಈಗ ಚೆಂದಾಗಿ ಮಸ್ತಾಗಿ ಹುರ್ಕೊಂಡವ. ಇವನ್ನು ಹಂಚಿನಿಂದ ತಕ್ಕೊಳ್ಳೋಣ. ಇವನ್ನು ಸಿಪ್ಪೆ ಬಿಡಿಸಿ ಬೇಳೆ ಮಾಡಿಕೊಂಡು ರೆಡಿ ಮಾಡ್ಕೊಂಡ ಬರ್ರಿ. ಈಗ ಒಂದು ಬೌಲ್ ತುಂಬ ಶೇಂಗಾ ಬೇಳೆಗಳನ್ನು ಇಟ್ಕೊಂಡಿನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ, 1.5 ಚಮಚ ಖಾರದ ಪುಡಿ ಮತ್ತು 1-2 ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿನಿ. 2 ಎಸಳು ಕರ್ಬೇ ಎಲೆಗಳನ್ನು ತೊಗೊಂಡಿನಿ. ಇವನ್ನೆಲ್ಲ ಮಿಕ್ಸಿ ಜಾರ್ನಾಗ ಹಾಕಿ ಒಂದ್ಸಲ ಗಿರ್ರ ಅಂತ ಮಿಕ್ಸಿ ಮಾಡ್ಕೊಂಬರ್ರಿ. ಕೊನೆಯದಾಗಿ ಅರ್ಧ ಚಮಚ ಸಕ್ಕರೆ ಹಾಕಿ ಒಂದ್ಸಲ ತಿರ್ಗಿಸ್ಕೊರಿ. ನಿಮ್ಗೆ ಬೇಕಂದ್ರೆ ಮಿಕ್ಸಿ ಜಾರ್ನಾಗ ಸ್ವಲ್ಪ ಪುಟಾಣಿ ಕೂಡ ಹಾಕೋಬಹುದು. ನೋಡ್ರಿ, ಈಗ ಘಮ ಘಮ ಅಂತಿರೋ ರುಚಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿ ಆಯ್ತು. ಹಬ್ಬದ ಊಟದ ಜೊತೆಗೆ ಈ ಚಟ್ನಿನ ಸೈಡ್ಗೆ ಹಾಕಿದ್ರೆ ಊಟದ ರುಚಿನೇ ಬೇರೆ. ಇದಾಗಿತ್ತು ನಮ್ಮ ಎರಡನೇ ರೆಸಿಪಿ. ನೆಕ್ಸ್ಟ್ ರೆಸಿಪಿ ಬೆಲ್ಲದ ಕಜ್ಜಿಕಾಯಿ. ಹೌದು, ಇದು ನೋಡೋದಕ್ಕೆ ಹೆಂಗೆ ಕಾಣಕತ್ತೈತಿ, ತಿನ್ನೋದಕ್ಕೂ ಅಷ್ಟೇ ಮಸ್ತಾಗಿರ್ತೈತಿ. ಮಾಡೋದಕ್ಕಂತೂ ತುಂಬಾ ಸುಲಭ. ಇದನ್ನಿವಾಗ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ. ಮೊದಲಿಗೆ ಒಂದು ಸಣ್ಣ ಕಪ್ಪಿಂದ 1 ಕಪ್ ಎಳ್ಳು ತೊಗೊಂಡಿನಿ. ಅವನ್ನ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಗಿರ್ರ ಅನಿಸ್ಕೊಂಡ್ಬಿಡ್ರಿ. ಮತ್ತು ಕುಟಾಣಿ ಒಳಗೆ 10 ಏಲಕ್ಕಿ ಮತ್ತು ಅರ್ಧ ಜಾಜಿಕಾಯಿನ ಜಜ್ಜಿ ಪುಡಿ ಮಾಡಿ ಇಟ್ಕೋರಿ. ಆಮೇಲೆ 1.5 kg ಆಗುವಷ್ಟು ಬೆಲ್ಲ ತೊಗೊಂಡಿನಿ. ಇದಕ್ಕೆ 1 kg ಆಗುವಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸ್ಕೋಬೇಕು. ನಾವಿಲ್ಲಿ ಸೇರ್ ಅಳತೆಯಿಂದ ಮಾಡಾಕತ್ತೀವಿ. ನಿಮ್ಗೆ ಸೇರಿಲ್ಲಂದ್ರೆ ಕೆ ಜಿ ಲೆಕ್ಕದಾಗ ತೊಗೋಬೋದು. 1 kg ಹಿಟ್ಟಿಗೆ 1.5 kg ಬೆಲ್ಲ ತೊಗೋಬೇಕು. ನೋಡ್ರಿ, ಇದನ್ನು ಚೆಂದಾಗ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಹಿಟ್ಟು ಮತ್ತು ಬೆಲ್ಲ ಚೆಂದಾಗ ಮಿಕ್ಸ್ ಆಗಬೇಕು. ಇದು ಕೈಲಿ ಹಂಗೆ ಮಿಕ್ಸ್ ಆಗಂಗಿಲ್ಲಲ್ರಿ. ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕಿ ಒಂದ್ಸಲ ಗಿರ್ರ ಅನಿಸ್ಕೊಂಬರ್ಬೇಕು. ಆವಾಗ ಎಲ್ಲ ಪರ್ಫೆಕ್ಟಾಗಿ ಹೊಂದ್ಕೊಂತು. ನೋಡ್ರಿ, ಹಿಂಗಾಗೈತಿ. ಇದನ್ನಿವಾಗ ಒಂದು ಅಗಲವಾದ ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಇದಕ್ಕಿವಾಗ 1-2 ಬಟ್ಲ ಒಣ ಕೊಬ್ಬರಿನ ತುರಿದು ಹಾಕೊಳಕತ್ತೀನಿ. ಮತ್ತು ಇದಕ್ಕೆ ಆಗಲೇ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಮತ್ತು ಜಾಜಿಕಾಯಿ, ಅದನ್ನು ಕೂಡ ಹಾಕ್ಕೊಂಡು ಎಳ್ಳನ್ನು ಗಿರ್ರ ಅನಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿ 2 ಕೈಗಳಿಂದ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಆಮೇಲೆ ಇದಕ್ಕೆ ಹಿಟ್ಟು ಬೇಕಲ್ಲ, ಹಾಗಾಗಿ ಇದಕ್ಕೆ 1.5 kg ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿವಿ.
ನಾವು ಒಂದೇ ಸಲಕ್ಕೆ ಕಲಸಾಕತ್ತಿಲ್ರಿ, ಹಾಗಾಗಿ 2 ಭಾಗ ಆಗಿ ಮಾಡಾಕತ್ತೀವಿ. ಹಾಗಾಗಿ ಮೊದಲಿಗೆ ಅರ್ಧ ಭಾಗ ತೋರ್ಸಾಕತ್ತೀವಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1-4 ಚಮಚ ಎಣ್ಣೆ ಹಾಕ್ಕೊಂಡಿವಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂತ ಚಂದಾಗ ಮಿಕ್ಸ್ ಮಾಡ್ಕೋರಿ. ಗಟ್ಟಿಯಾಗಿರ್ಬಾರ್ದು ಮತ್ತು ತೀರಾ ಅಳಕಾಗಿರ್ಬಾರ್ದು ನೋಡ್ರಿ, ಮೀಡಿಯಮ್ ಆಗಿ ಇದ್ರೆ ಸಾಕು. ಇವಾಗ ಹಿಟ್ಟು ರೆಡಿ ಆಗಿತ್ತು, ಇದನ್ನ ಎತ್ತಿಟ್ಕೊಳ್ಳೋಣ. ಇದನ್ನ ಒಂದು ಅರ್ಧ ತಾಸಾದ್ರೂ ನೆನೆಯಾಕ ಬಿಡ್ಬೇಕು ನೋಡ್ರಿ. ಅರ್ಧ ತಾಸು ಆದ್ಮೇಲೆ ಹಿಟ್ಟು ನೆಂದಿರ್ತೈತಿ. ಈಗ ಕರ್ಚಿಕಾಯಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀವಿ. ಈಗ ಒಂದೊಂದೇ ಉಳ್ಳೆಗಳನ್ನ ಮಾಡಿ ಇಡಾಕತ್ತೀವಿ ನೋಡ್ರಿ. ಹಿಂಗೆ ಎಲ್ಲ ಸೈಜು ಒಂದೇ ಥರ ಇರೋ ಹಂಗೆ ಚಂದಾಗ ಉಳ್ಳಿ ಹರ್ಕೊಂಡು ಹಿಂಗೆ ದುಂಡಗ ಮಾಡಿಕೊಂಡು ಇವನ್ನ ಇವಾಗ ಲಟ್ಟಿಸ್ಕೋಬೇಕು ನೋಡ್ರಿ. ಆಮೇಲೆ ನಾವು ಉಳ್ಳಿ ಹರಿದಿಟ್ಟಿದ್ವಲ್ಲ ಅವನ್ನೆಲ್ಲ ಈ ಥರ ಉದ್ದುದ್ದಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ನಿಮ್ಗೆ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಮಾಡ್ಕೋಬಹುದು. ನಮ್ಮ ಉತ್ತರ ಕರ್ನಾಟಕದಾಗ ದೊಡ್ಡ ಕರ್ಚಿಕಾಯಿನ ಮಾಡ್ತೀವಿ ನೋಡ್ರಿ. ಹಾಗಾಗಿ ನಾವು ಕೂಡ ದೊಡ್ಡ ಮಾಡಿ ತೋರ್ಸಾಕತ್ತೀವಿ. ಈಗ ಆ ಎಲ್ಯಾಗ ನಾವು ಮಾಡಿ ಇಟ್ಕೊಂಡಿರುವ ತುಳಿ, ನಮ್ಮ ಕಡೆ ಇದನ್ನ ತುಳಿ ಅಂತಾರ್ರಿ. ಈ ತುಳಿ ತುಂಬಿಕೊಂಡು ಚಂದಾಗ 2 ಕಡೆ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಈಗ ಕರ್ಚಿಕಾಯಿ ಮಾಡ್ಕೊಳಕ ಎಲಿನ ಅಂಗೈ ಮೇಲೆ ಇಟ್ಕೊಂಡು ಈ ಥರ ತುಳಿನ ಉದ್ದಗ ಹರಡ್ಬೇಕು ನೋಡ್ರಿ. ಈ ಥರ ಹರಡ್ಕೊಂಡ್ಬಿಟ್ಟು ಒಂದು ತುದಿಗೆ ಅಂದ್ರೆ ಅರ್ಧ ಭಾಗಕ್ಕೆ ಮಾತ್ರ ನಾವು ನೀರು ಹಚ್ಕೊಂಡು ಈ ರೀತಿಯಾಗಿ 2 ಕಡೆ ಅಂಟಿಸ್ಕೊಂತ ಹೋಗ್ಬೇಕು ನೋಡ್ರಿ. ಈ ವಿಡಿಯೋದಾಗ ತೋರ್ಸಾಕತ್ತೀವಲ್ಲ ಹಂಗ ಸೇಮ್ ಹತ್ತುಕೊಂತ ಹೋಗ್ರಿ. ಗಟ್ಟೆ ಗೊತ್ತ್ರಿ, ಮತ್ತು ಇಲ್ಲಾಂದ್ರೆ ಎಣ್ಣೆಯಾಗ ಒಡೆಯುವಂಥ ಚಾನ್ಸಸ್ ಇರ್ತಾವು. ಈಗ ನೋಡ್ರಿ ಪರ್ಫೆಕ್ಟ್ ಆಗಿರುವ ಕರ್ಚಿಕಾಯಿ ತಯಾರಾಗ್ಯವು. ಇದೇ ರೀತಿ ಎಲ್ಲ ಕರ್ಚಿಕಾಯಿನ ಮಾಡಿ ಇಟ್ಕೊಂಡಿರ್ತೀವಿ. ಈಗ ಇದನ್ನು ಫ್ರೈ ಮಾಡುವ ಸಮಯ. ಈಗ ಒಲೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟು ಒಂದೊಂದೇ ಕರ್ಚಿಕಾಯಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದನ್ನು ಭಾಳ ಹೊಳ್ಳಾಡಿಸ್ಬೇಕಂತೇನಿಲ್ರಿ. ಎಣ್ಣೆ ಒಳಗೆ ಹಾಕಿಂದ 1 ನಿಮಿಷ ಆದಮೇಲೆ ಇದನ್ನು ಹೊಳಿಸಾಕಿ ಮೆಲ್ಕ ತಕ್ಕೋಬೇಕು ನೋಡ್ರಿ. ಭಾಳ ಹೊಳಿಸಾಡ್ಬಿಟ್ರೆ ಕರ್ಚಿಕಾಯಿ ಎಣ್ಣೆಯಾಗ ಒಡೆದು ಹೋಗುವಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ನಾವು ನಿಧಾನವಾಗಿ ಮಾಡ್ಕೋಬೇಕು ನೋಡ್ರಿ. ಮುರಿದು ತೋರ್ಸಾಕತ್ತೀವಿ. ಎಷ್ಟು ಚಂದ ಕಾಣಿಸಾಕತ್ತೈತಿ ಅಲ್ರಿ ಒಳಗೆ. ಇದನ್ನ ನೋಡೋದಕ್ಕೆ ಹಿಂಗೆ ಕಾಣಿಸಾಕತ್ತೈತಿ, ತಿಂದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೋಡ್ರಿ. ನೀವು ಈ ಸಲ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಇರ್ತೈತಿ. ಹಾಗಾದ್ರೆ ನಮ್ಮ 4ನೇ ರೆಸಿಪಿ ಮಸ್ತ್ ಗರಿಗರಿಯಾದ ಕೋಡ್ಬಳೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲು ಒಂದು ಅಗಲವಾದ ಪರಾತ್ನ್ಯಾಗ 1.5 ಬೌಲ್ ಅಕ್ಕಿ ಹಿಟ್ಟು ಹಾಕಕತ್ತೀನಿ. ನಂತರ ಅದ್ರಾಗ ಅರ್ಧ ಬೌಲ್ ಬಿಳಿ ಜೋಳದ ಹಿಟ್ಟು, ಅರ್ಧ ಬೌಲ್ ಪುಟಾಣಿ ಹಿಟ್ಟು, 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, 1 ಚಮಚ ಜಜ್ಜಿದ ಜೀರಿಗೆ ಪುಡಿ, ಹಂಗ 1.5 ಚಮಚ ಖಾರದ ಪುಡಿ ಸೇರಿಸ್ಕೊಳಕತ್ತೀನಿ. ಇದ್ರ ಜೊತೆಗೇನೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3ರಿಂದ 4 ಚಮಚ ಬಿಸಿ ಎಣ್ಣೆಯನ್ನು ಇದ್ರ ಮೇಲೆ ಸುರಿಬೇಕು. ಮೊದಲು 1 ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಕೈಯಿಂದ ಕೈಯಾಡಿಸಿ ಚಂದಾಗ ತಿಕ್ಕಬೇಕು. ಈ ಹಿಟ್ಟನ್ನ ಕೈಯಲ್ಲಿ ಮುಟ್ಗಿ ಮಾಡಿದ್ರೆ ಅದು ಮುಟ್ಗಿ ಆಗ್ಬೇಕು, ಅದು ಪರ್ಫೆಕ್ಟ್ ಅದ. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂತ ಹಿಟ್ಟನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹದವಾಗಿ ಕಲಿಸ್ಕೋಬೇಕು ನೋಡ್ರಿ. ಹಿಟ್ಟು ಎಷ್ಟು ಪರ್ಫೆಕ್ಟ್ ಆಗಿ ಬಂದಾವಲ್ಲ. ಈಗ ನಮಗೆ ಬೇಕಾಗಿರುವ ಗಾತ್ರದಷ್ಟು ಹಿಟ್ಟನ್ನ ತಗೊಂಡು ದೊಡ್ಡದು ಬೇಕಂದ್ರೆ ದೊಡ್ಡದು ಅಥವಾ ಚಿಕ್ಕದು ಬೇಕಂದ್ರೆ ಚಿಕ್ಕದು ಈ ರೀತಿ ಕೋಡ್ಬಳೆಗಳನ್ನು ಸುತ್ತಿ ಮಾಡಿ ಇಟ್ಕೋಬೇಕು ನೋಡ್ರಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಕೋಡ್ಬಳೆಗಳನ್ನು ಮಾಡ್ತಾ ಇದ್ದೀನಿ. ಎಣ್ಣೆಯನ್ನು ಮೊದಲೇ ನಾನು ಮೀಡಿಯಂ ಫ್ಲೇಮ್ನಾಗ ಕಾಯಕ್ಕಿಟ್ಟಿದ್ದೆ. ಅದರಲ್ಲಿ ಈಗ ಈ ಕೋಡ್ಬಳೆಗಳನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮೇಲ್ ಬರುವವರೆಗೂ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಗೋಲ್ಡನ್ ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡೋದಕ್ಕೆ ಎಷ್ಟು ಚಂದಕ್ಕೆ ಕಾಣಕತ್ತೇವಲ್ರಿ, ತಿನ್ನೋದಕ್ಕೂ ಅಷ್ಟೇ ಅದ್ಭುತವಾಗಿರ್ತಾವ. ಈಗ ಚೆನ್ನಾಗಿ ಫ್ರೈ ಆಗಿರುವ ಗರಿಯಾದ ಕೋಡ್ಬಳೆಗಳನ್ನು ಎಣ್ಣೆಯಿಂದ ಹೊರಗೆ ತೆಗೆದುಕೊಳ್ಳೋಣ. ನೋಡಿದ್ರಾ ಎಷ್ಟು ಸುಂದರವಾಗಿ ಗರಿಯಾದ ಕೋಡ್ಬಳೆಗಳು ತಯಾರಾಗ್ಯವು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ತಪ್ಪದೆ ಇದನ್ನು ಟ್ರೈ ಮಾಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಎಷ್ಟು ಸಿಂಪಲ್ ಆಗಿ ಮತ್ತು ಮಸ್ತ್ ರುಚಿಯಾಗಿ ಈ 4 ಹಬ್ಬದ ಸ್ಪೆಷಲ್ ತಿಂಡಿಗಳನ್ನು ಮಾಡ್ಬೋದು ಅಂತ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಮನೆ ಮಂದಿಗೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ಎಲ್ಲರ ಬಾಯಲ್ಲೂ ಸವಿ ಉಣಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಮತ್ತ್ಯಾಕ್ ತಡ, ಲೈಕ್ ಬಟನ್ನ ಒತ್ತಿಬಿಡ್ರಿ. ಹಂಗ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಬಂಧು ಬಳಗದವರಿಗೆ ತಪ್ಪದೆ ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಗೋಣ ಮತ್ತೊಂದು ಮಸ್ತ್ ಅಡಿಗೆಯೊಂದಿಗೆ. ಧನ್ಯವಾದಗಳು.